ಕಂಡು ಧನ್ಯನಾದೆ ನಿಂದು ತಂದೆ ಶ್ರೀಧರಾರ್ಯರ. ಕಂಡು ಧನ್ಯನಾದೆ ನಿಂದು ತಂದೆ ಶ್ರೀಧರಾರ್ಯರ. ಖಂಡದರ ಮುಕುಂದ ಬ್ರಹ್ಮ ರೂಪಿದತ್ತ ಗುರುವರ. ಖಂಡದರ ಮುಕುಂದ ಬ್ರಹ್ಮ ರೂಪಿದತ್ತ ಗುರುವರ. ತಂದೆ ಶ್ರೀಧರಾರ್ಯರ. ಕಂಡು ಧನ್ಯನಾದೆ ನಿಂದು ತಂದೆ ಶ್ರೀಧರಾರ್ಯರ. ತಂದೆ ಶ್ರೀಧರಾರ್ಯರ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಒಂದ್ಸಲ ಶ್ರೀ ಶ್ರೀಧರ ಸಾಧುಗಳು ಶೀಗೇಹಳ್ಳಿಯಲ್ಲಿರುವಾಗ ಶ್ರೀ ಭೈರವ ಕ್ಷೇತ್ರವಾದ ಯಾಣದಲ್ಲಿ ವಾಸ್ತವ್ಯ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಚಿದಂಬರ ಅನ್ನೋ ಹುಡುಗ ತನ್ನ ಸಹಪಾಠಿಗಳ ಜೊತೆ ಯಾಣಕ್ಕೆ ಬಂದವನು ಯೋಗಾಯೋಗದಿಂದ ಶ್ರೀ ಶ್ರೀಧರರ ದರ್ಶನ ಮಾಡ್ತಾನೆ. ಆಗ ಶ್ರೀಧರರು ಆ ಚಿದಂಬರ ಅನ್ನುವಂಥ ಹುಡುಗನ ಕುಲಗೋತ್ರಗಳೆಲ್ಲವನ್ನು ಆತ್ಮೀಯತೆಯಿಂದ ವಿಚಾರಿಸಿ, ಕಾಲ ಬಂದಾಗ ಮತ್ತೆ ನಮ್ಮನ್ನು ನೋಡಲು ಬಾ ಅಂತ ಹೇಳಿ ಫಲಮಂತ್ರಾಕ್ಷತೆ ನೀಡ್ತಾರೆ. ಮತ್ತು ನೀನು ಬಂದೇ ಬರ್ತೀಯ ಅಂಥೇಳಿ ಮಲ್ಲಿಗೆ ಹೂವಿನ ರಾಶಿಯಂತೆ ಮುಗುಳ್ನಕ್ಕೂ ಆ ಹುಡುಗನನ್ನು ಹರಸ್ತಾರೆ. ಶ್ರೀಧರರ ಆ ಮುಗುಳ್ನಗೆಯ ಹಿಂದೆ ಈ ಹುಡುಗನ ಭವಿಷ್ಯದ ಬೆಳ್ಳಿ ರೇಖೆ ಕೋರೈಸುತ್ತಿರಬೇಕು ಅಂತನಿಸುತ್ತೆ. ಈ ಚಿದಂಬರನೇ ಮುಂದೆ ಚಿದಂಬರ ಸಾಧುವಾಗಿ ಶೀಗೇಹಳ್ಳಿ ಶ್ರೀ ಶಿವಾನಂದರಿಂದ ಖೇಚರಿ ವಿದ್ಯೆಯ ದೀಕ್ಷೆಯನ್ನು ಪಡೆದು ಅದನ್ನು ಸಿದ್ಧಿಸಿಕೊಂಡು ಮುಂದೆ ಶ್ರೇಷ್ಠ ಯೋಗಿಯಾಗಿ ಉತ್ತರ ಭಾರತದ ಕಡೆ ಕಂಚಿಯ ಪರಮಾಚಾರ್ಯರಾದ ಶ್ರೀ ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಶ್ರೀ ಶ್ರೀ ನಾರಾಯಣಾನಂದ ಸರಸ್ವತಿ ಸ್ವಾಮಿಗಳಿಂದ ಸನ್ಯಾಸ ದೀಕ್ಷೆ ಪಡೆದು ಶ್ರೀ ನರಸಿಂಹಾನಂದ ಸರಸ್ವತಿ ಅನ್ನೋ ಅಭಿಧಾನದಿಂದ ಮುಂದೆ ಸ್ವರ್ಣವಲ್ಲಿಯಲ್ಲಿ ನೆಲೆಸಿ ಕಲಸಿ ಸ್ವಾಮಿಗಳು ಅಂತಲೇ ಪ್ರಸಿದ್ಧರಾದ ಮಹಾಪುರುಷರು. ಇದೆಲ್ಲ ಆ ಕಾಲದೊಡಲಿನಲ್ಲಿ ಸಂಭವಿಸಿದ ರೀತಿ ಶ್ರೀ ಶಿವಾನಂದರು ಶ್ರೀ ಶ್ರೀಧರರ ಹಾಗೂ ಈ ಕಲಸಿ ಸಾಧುಗಳ ಭೇಟಿಯ ಕೆಲ ವಿಷಯಗಳನ್ನು ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಶ್ರೀ ಶ್ರೀಧರ ಸ್ವಾಮಿಗಳು ಶ್ರೀ ಶಿವಾನಂದರ ಸಾಂಗತ್ಯದಲ್ಲಿ ಶೀಗೇಹಳ್ಳಿಯಲ್ಲಿ ಸಾಧನೆ ಮಾಡ್ತಾ ಇದ್ದಂಥ ಕಾಲಘಟ್ಟ ಅದು. ಸಾಧಾರಣವಾಗಿ 1922ರಿಂದ 24ನೇ ಇಸ್ವಿ ಭಾಗದಲ್ಲಿ ಇರಬಹುದು. ಆಗ ಈ ಕಲಸಿಯ ಶ್ರೀ ಚಿದಂಬರ ಸಾಧುಗಳು ಶೀಗೇಹಳ್ಳಿಗೆ ಶ್ರೀ ಶ್ರೀಧರರು ಬಂದ ವಿಷಯ ಮತ್ತು ಆಗ ಶ್ರೀಧರರು ಆತ್ಮಪುರಾಣವನ್ನು ಹೇಳ್ತಾ ಇದ್ದಂಥ ವಿಷಯವನ್ನು ಕೇಳಿ ಶ್ರೀ ಶ್ರೀಧರರ ದರ್ಶನ ಮಾಡಿಕೊಂಡು ಅವರ ಆತ್ಮಪುರಾಣದ ಶ್ರವಣಕ್ಕಾಗಿ ಶೀಗೇಹಳ್ಳಿಗೆ ಆಗಮಿಸ್ತಾರೆ. ಈ ಚಿದಂಬರ ಸಾಧುಗಳು ಈ ಮೊದಲೇ ಶೀಗೇಹಳ್ಳಿಗೆ ಬಂದು ಶ್ರೀ ಶಿವಾನಂದರ ದರ್ಶನ ಮಾಡಿ ಶ್ರೀ ಶಿವಾನಂದರ ದಿವ್ಯ ತೇಜೋಮಯ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿ, ನಾನು ಏನಾದರೂ ಸಾಧನೆ ಮಾಡಬೇಕು ಗುರುಗಳೇ, ನನಗೆ ಮಾರ್ಗದರ್ಶನ ಮಾಡಿ ಅಂತ ಶ್ರೀ ಶಿವಾನಂದ ಗುರುಗಳನ್ನು ಕೇಳಿಕೊಂಡಿರ್ತಾರೆ. ಆಗ ಆ ಸಂದರ್ಭದಲ್ಲಿ ಶ್ರೀ ಶಿವಾನಂದರು ಕ್ಷಣಕಾಲ ಕಣ್ಮುಚ್ಚಿ ಧ್ಯಾನಸ್ಥರಾಗಿ ಆಮೇಲೆ ನೀನು ಯೋಗ ಸಾಧಕನಾಗು ಅನ್ನೋದಾಗಿ ಈ ಚಿದಂಬರ ಸಾಧುಗಳ ಶಿರಸ್ಸಿನ ಮೇಲೆ ತನ್ನ ಶ್ರೀಕರವನ್ನಿಟ್ಟು ಆಶೀರ್ವಾದ ಮಾಡಿರ್ತಾರೆ. ಆಗಲೇ ಶ್ರೀ ಶಿವಾನಂದರ ಜ್ಞಾನ ನೇತ್ರಕ್ಕೆ ಈ ಚಿದಂಬರ ಸಾಧುಗಳ ಭವಿಷ್ಯದ ರಹಸ್ಯ ತಿಳಿದಿತ್ತು ಅಂತ ಕಾಣುತ್ತೆ. ಇಷ್ಟೇ ಅಲ್ಲದೆ ಶ್ರೀ ಶಿವಾನಂದರು ಆ ಚಿದಂಬರ ಸಾಧುಗಳಿಗೆ ನೀನು ಈ ಶೀಗೇಹಳ್ಳಿಯಲ್ಲೇ ಇದ್ದು ಶ್ರೀ ಶಂಕರಾಚಾರ್ಯ ವಿರಚಿತ ವಿವೇಕ ಚೂಡಾಮಣಿ ಗ್ರಂಥವನ್ನು ಅಭ್ಯಾಸ ಮಾಡು ಅನ್ನೋದಾಗಿ ತಿಳಿಸ್ತಾರೆ. ಈ ವಿವೇಕ ಚೂಡಾಮಣಿ ಗ್ರಂಥ ಹೆಸರಿಗೆ ತಕ್ಕಂತೆ ಸಾಧಕರಿಗೆ ಮಾರ್ಗದರ್ಶನ ಮಾಡಿ ದೇಹಾಭಿಮಾನವನ್ನು ಕಳೆದು ಜ್ಞಾನದೆಡೆಗೆ ಒಯ್ಯುವಂತಹ ಶ್ರೇಷ್ಠ ಗ್ರಂಥ. ಹಾಗಾಗಿ ಆ ಸಾಧುಗಳು
ಗುರುಗಳ ಮಾತಿನಂತೆ ಕೆಲ ಕಾಲ ಶೀಗೇಹಳ್ಳಿಯಲ್ಲಿ ಈ ವಿವೇಕ ಚೂಡಾಮಣಿಯ ಅಧ್ಯಯನವನ್ನು ನಡೆಸ್ತಾರೆ. ನಂತರ ಕಾಲ್ನಡಿಗೆಯಲ್ಲೇ ಕೆಲವು ತೀರ್ಥಕ್ಷೇತ್ರದ ಸಂಚಾರಕ್ಕಾಗಿ ಈ ಚಿದಂಬರ ಸಾಧುಗಳು ಹೋಗಿರ್ತಾರೆ. ಹಾಗೆ ಹೋದವರು ಮತ್ತೆ ಈಗ ಶೀಗೇಹಳ್ಳಿಗೆ ಶ್ರೀ ಶ್ರೀಧರರ ಆಗಮನವಾಗಿದೆ ಅನ್ನೋ ಸುದ್ದಿಯನ್ನು ತಿಳಿದು ಈ ಶೀಗೇಹಳ್ಳಿಗೆ ಬರ್ತಾರೆ. ಶ್ರೀ ಶಿವಾನಂದರ ಹಾಗೂ ಶ್ರೀ ಶ್ರೀಧರರ ದರ್ಶನ ಮಾಡ್ತಾರೆ. ಆಗ ಆ ಸಂದರ್ಭದಲ್ಲಿ ಶ್ರೀ ಶಿವಾನಂದರಿಂದ ಈ ಚಿದಂಬರ ಸಾಧುಗಳ ವಿಷಯ ತಿಳಿದಂತಹ ಶ್ರೀಧರರು ಶ್ರೀ ಶಿವಾನಂದರಲ್ಲಿ ಹೇಳ್ತಾರೆ, ಗುರುಗಳೇ, ಸಾಧಿಸಿದರೆ ಇವನೊಬ್ಬ ಸಾಧಿಸಬಹುದು ಅಂತ ಹೇಳಿ. ಆಗ ಈ ಶಿವಾನಂದ ಗುರುಗಳು ಸಾಧಿಸಿಕೊಂಡ ಲಂಬಿಕಾ ಯೋಗ ಅಥವಾ ಈ ಖೇಚರಿ ವಿದ್ಯೆಯನ್ನ ಈ ಚಿದಂಬರ ಸಾಧುಗಳಿಗೆ ಉಪದೇಶ ಮಾಡಲಿಕ್ಕೆ ಈ ಮೂಲಕ ಶ್ರೀಧರರು ಶಿವಾನಂದರಿಗೆ ಅನುಜ್ಞೆ ನೀಡ್ತಾರೆ. ಈ ಶಿವಗುರುಗಳು ಈ ಶ್ರೀಧರ ಸಾಧುಗಳ ಅನುಮತಿಗೆ ಕಾದಿದ್ರೋ ಏನೋ, ತಡ ಮಾಡದೆ ಶಿವಾನಂದ ಗುರುಗಳು ಈ ಚಿದಂಬರ ಸಾಧುಗಳಿಗೆ ಆ ಲಂಬಿಕಾ ಯೋಗ ಅಥವಾ ಖೇಚರಿ ಮಂತ್ರದ ಉಪದೇಶವನ್ನ ಶ್ರೀ ಶ್ರೀಧರರ ಸಾನ್ನಿಧ್ಯದಲ್ಲೇ ಮಾಡ್ತಾರೆ. ಅತ್ಯಲ್ಪ ಕಾಲದಲ್ಲೇ ಈ ಚಿದಂಬರ ಸಾಧುಗಳು ಆ ಶ್ರೀಧರರ ಮಾತಿನಂತೆ ಆ ಲಂಬಿಕಾ ಯೋಗದ ಸಿದ್ಧಿಯನ್ನ ಗಳಿಸಿಕೊಳ್ತಾರೆ. ಹೀಗೆ ಸಿದ್ಧಿ ಗಳಿಸಿಕೊಂಡ ಈ ಚಿದಂಬರ ಸಾಧುಗಳನ್ನ ಶ್ರೀ ಶಿವಾನಂದ ಗುರುಗಳು ಆನಂದದಿಂದ ಈ ಯೋಗ ಸಾಧನೆಯನ್ನ ಹೀಗೇ ಮುಂದುವರಿಸಿಕೊಂಡು ಹೋಗಿ ಅಧ್ಯಾತ್ಮದ ಮೇರುವನ್ನೇರಪ್ಪ, ನಿನಗೆ ಮಂಗಲವಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಇದೆಲ್ಲ ಶೀಗೇಹಳ್ಳಿಯಲ್ಲಿ ಶ್ರೀ ಶಿವಾನಂದರು ಹಾಗೂ ಶ್ರೀ ಶ್ರೀಧರರ ಸಾನ್ನಿಧ್ಯದಲ್ಲೇ ನಡೆದಂಥ ವಿಷಯ. ಆಮೇಲೆ ಈ ಚಿದಂಬರ ಸಾಧುಗಳು ಮತ್ತೆ ತೀರ್ಥಕ್ಷೇತ್ರ ಸಂಚಾರಕ್ಕಾಗಿ ಹೊರಡ್ತಾರೆ. ಇದಾಗಿ ಕೆಲ ವರ್ಷಗಳ ನಂತರ ಶಿವಾನಂದರು ಇದ್ದ ಕಾಲದಲ್ಲಿಯೇ ಶ್ರೀಧರ ಸ್ವಾಮಿಗಳು ಮತ್ತೆ ಶೀಗೇಹಳ್ಳಿಗೆ ಆಗಮಿಸಿರ್ತಾರೆ. ಅಂದರೆ ಶ್ರೀಧರರು ಈ ಶೀಗೇಹಳ್ಳಿಯಲ್ಲಿ ಇರುವಾಗಲೇ ಒಂದೆರಡು ವರ್ಷ ಇಲ್ಲಿರ್ತಾರೆ. ಆಮೇಲೆ ಸಜ್ಜನಗಡದ ಕಡೆ, ಉತ್ತರ ಭಾರತದ ಕಡೆ ಎಲ್ಲ ಹೋಗ್ತಾ ಇರ್ತಾರೆ. ಮತ್ತೆ ಶೀಗೇಹಳ್ಳಿಗೆ ಆಗಮಿಸಿರ್ತಾರೆ. ಹೀಗೆ 3-4 ಸಲ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಶ್ರೀ ಶಿವಾನಂದರು ಇದ್ದ ಕಾಲದಲ್ಲೇ ಶ್ರೀಧರ ಸ್ವಾಮಿಗಳು ಕೂಡ ಶೀಗೇಹಳ್ಳಿಗೆ ಆಗಮಿಸಿರ್ತಾರೆ. ಆ ಸಮಯದಲ್ಲೇ ಈ ಚಿದಂಬರ ಸಾಧುಗಳು ಕೂಡ ಶೀಗೇಹಳ್ಳಿಗೆ ಬಂದು ಈ ಶಿವಾನಂದರು ಮತ್ತು ಶ್ರೀಧರರ ದರ್ಶನವನ್ನು ಮಾಡ್ತಾರೆ. ಇದು 2ನೇ ಸಲ ಈ ಚಿದಂಬರ ಸಾಧುಗಳು ಶ್ರೀ ಶ್ರೀಧರರ ಹಾಗೂ ಶ್ರೀ ಶಿವಾನಂದರ ದರ್ಶನವನ್ನು ಶೀಗೇಹಳ್ಳಿಯಲ್ಲಿ ಮಾಡಿದ್ದು. ಉಭಯ ಕುಶಲೋಪರಿ ಆಗ್ತದೆ. ನಂತರ ಯೋಗ ಸಾಧನೆಯ ವಿಷಯ ಯಾವ್ಯಾವ ರೀತಿ ಸಾಧನೆಯಾಗಿದೆ, ಸಿದ್ಧಿಯಾಗಿದೆ ಅನ್ನೋದು ಪ್ರಸ್ತಾಪಕ್ಕೆ ಅಲ್ಲಿ ಬರ್ತದೆ. ಅವರ ಸಮ್ಮುಖದಲ್ಲೇ ಈ ಚಿದಂಬರ ಸಾಧುಗಳು ತಮ್ಮ ಸಾಧನಾ ಅನುಭವವನ್ನು ತಿಳಿಸ್ತಾರೆ. ಆಗ ಈ ಶ್ರೀಧರ ಸ್ವಾಮಿಗಳು ಮುಗುಳ್ನಗ್ತಾ ಮತ್ತೆ ಹೇಳ್ತಾರೆ, ಅಂದರೆ ಮೊದಲನೇ ಸಲ ಯಾಣದಲ್ಲಿ ಅವರು ನನ್ನ ದರ್ಶನಕ್ಕಾಗಿ ನೀನು ಮತ್ತೆ ಬಂದೇ ಬರ್ತೀಯಾ ಅಂತ ಹೇಳಿದ್ರಲ್ವಾ, ಆಶೀರ್ವಾದ ಮಾಡಿದ್ರಲ್ವಾ, ಅದರ ಕುರಿತು ಹೇಳ್ತಾ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ಮತ್ತೆ ಬಂದೆಯಲ್ಲ, ಅವತ್ತು ನಾನು ಹೇಳಿದ್ನಲ್ಲ ಅದೇ ರೀತಿ ಮತ್ತೆ ಬಂದೆ ಅಲ್ವಾ, ಸಂತೋಷ ಆಯಿತು ಅಂತ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ. ಹಾಗೆ ಮಾತುಕತೆಯ ಮಧ್ಯದಲ್ಲಿ ಶ್ರೀಚಕ್ರೋಪಾಸನೆ ವಿಷಯವೂ ಬರ್ತದೆ. ಶ್ರೀಚಕ್ರೋಪಾಸನೆಯನ್ನು ಈ ಚಿದಂಬರ ಸಾಧುಗಳು ಶ್ರೀಚಕ್ರೋಪಾಸನೆಯನ್ನ ಮಾಡ್ತಾ ಇರ್ತಾರೆ. ಆಗ ಶ್ರೀಧರರು ಹೇಳ್ತಾರೆ, ಯೋಗದಲ್ಲೇ ಕಂಡುಕೊಳ್ಳಬೇಕಾದ್ದಕ್ಕೆ ಬಾಹ್ಯಚರ್ಯೆ ಬೇಕೇ, ಬಾಹ್ಯ ಪೂಜೆ ಬೇಕೇ, ಯೋಗದಿಂದ ಅಂತರ್ಯದಲ್ಲೇ ಮಾನಸ ಪೂಜೆಯನ್ನು ಸಲ್ಲಿಸು, ಹೊರ ಅರ್ಚನೆಯಲ್ಲಿ ಸಿದ್ಧಿಯಾಗಿದೆ. ಈ ಶ್ರೀಚಕ್ರವನ್ನು ಜಲದಲ್ಲಿ ವಿಸರ್ಜನೆ ಮಾಡಿ ಸಮಾಧಿ ಸ್ಥಿತಿಯಲ್ಲೇ ಆ ಆನಂದಮಯಿಯಾದ ಮಾತೆಯನ್ನು ಆರಾಧಿಸುವಂತ ಈ ಚಿದಂಬರ ಸಾಧುಗಳಿಗೆ ಹರಸ್ತಾರೆ, ಆಶೀರ್ವಾದ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದರನ್ನು ಒಪ್ಪಿ ಈ ಚಿದಂಬರ ಸಾಧುಗಳು ಅಲ್ಲಿಂದ, ಅಂದರೆ ಶೀಗೇಹಳ್ಳಿಯಿಂದ ಶಿವಾನಂದರನ್ನು ಮತ್ತು ಶ್ರೀಧರರನ್ನ ಇಬ್ಬರನ್ನು ಕಲಸಿಗೆ ಆಹ್ವಾನ ಮಾಡ್ತಾರೆ. ಕಲಸಿಯಲ್ಲಿ ಆ ಸಂದರ್ಭದಲ್ಲಿ ಚಿದಂಬರ ಸಾಧುಗಳು ನೆಲೆಸಿರ್ತಾರೆ. ಹಾಗಾಗಿ ಕಲಸಿಯಲ್ಲಿ ಒಂದು ಯಾಗ ಮಾಡಬೇಕು ಅಂತ ಈ ಚಿದಂಬರ ಸಾಧುಗಳ ಸಂಕಲ್ಪ ಇರ್ತದೆ. ಆ ರುದ್ರಯಾಗಕ್ಕಾಗಿ ಈ ಶಿವಾನಂದರನ್ನು ಮತ್ತು ಶ್ರೀಧರರನ್ನು ಕಲಸಿಗೆ
ಆಹ್ವಾನ ಮಾಡಿ ಅವರು ತಮ್ಮ ಊರಾದ ಕಲಸಿಗೆ ಹೊರಡ್ತಾರೆ. ಹಾಗೆ ಕಲಸಿಯಲ್ಲಿ ರುದ್ರಯಾಗ ಮಾಡಬೇಕು ಅಂತ ತಯಾರಿಯನ್ನ ಈ ಚಿದಂಬರ ಸಾಧುಗಳು ಮಾಡ್ತಾರೆ. ಆದರೆ ಆಗಿನ ಕಾಲದಲ್ಲಿ ಇದ್ದಂತೆ ಧನದ ಕೊರತೆ, ಜನದ ಕೊರತೆ, ವೈದಿಕರ ಕೊರತೆ ಎಲ್ಲವೂ ಕೂಡ ಅಲ್ಲಿನ ಸುತ್ತಮುತ್ತ ಜನರಿಗೆ ಕಾಡ್ತಾ ಇರುತ್ತೆ. ಈ ಸಾಧುಗಳು ಹೇಗೆ ಈ ಯಜ್ಞವನ್ನ ಸಂಪನ್ನಗೊಳಿಸ್ತಾರೆ ಅನ್ನೋದಾಗಿ ಅವರು ಯೋಚನೆ ಮಾಡ್ತಾರೆ. ಆ ಸಂದರ್ಭದಲ್ಲೇ ಅಂದರೆ ಶ್ರೀಧರ ಸಾಧುಗಳು ಕಲಸಿಯಲ್ಲಿ 21 ದಿವಸ ವಾಸ್ತವ್ಯ ಮಾಡ್ತಾರೆ. ಈ ಯಾಗದ ನಿಮಿತ್ತವಾಗಿ ಮತ್ತೊಬ್ಬರು ಸಾಧುಗಳಾದ ಕೈತೋಟದ ಗಣೇಶ್ ಸಾಧುಗಳು ಅಂತ ಅವರನ್ನೂ ಕೂಡ ಈ ಚಿದಂಬರ ಸಾಧುಗಳು ಕರೆಸಿಕೊಳ್ತಾರೆ. ಒಟ್ನಲ್ಲಿ ಈ ತ್ರಿಮೂರ್ತಿಗಳ ಸಂಗಮದ ಪ್ರಭಾವದಿಂದಲೋ ಅನ್ನುವಂತೆ ಆ ಯಾಗಕ್ಕೆ ಕೊರತೆ ಅನ್ನುವಂತೆ ಆಗ ಕಂಡು ಬಂದಿದ್ದ ದವಸ, ಧಾನ್ಯ, ಧನ, ವೈದಿಕ ಸಂಪತ್ತು ಎಲ್ಲವೂ ಕೂಡ ಸಂಗ್ರಹವಾಗುತ್ತೆ. ಯಾಗ ತುಂಬ ಚೆನ್ನಾಗಿ ಸಂಪನ್ನವಾಗುತ್ತೆ. ಮತ್ತು ಈ 3 ಸಿದ್ಧ ಪುರುಷರೇನು ಆ ಹೊತ್ತಿನಲ್ಲಿ ಕಲಸಿಯಲ್ಲಿ ಸೇರಿರ್ತಾರೆ, ಶ್ರೀಧರ ಸಾಧುಗಳು, ಚಿದಂಬರ ಸಾಧುಗಳು ಹಾಗೂ ಕೈತೋಟದ ಗಣೇಶ್ ಸಾಧುಗಳು, ಈ 3 ಸಿದ್ಧ ಪುರುಷರ ದರ್ಶನ ಮತ್ತು ಯಾಗದ ಪೂರ್ಣಾಹುತಿಗಾಗಿ ಎಲ್ಲ ದಿಕ್ಕುಗಳಿಂದ ಜನರ ಪ್ರವಾಹವೇ ಹರಿದು ಬಂದು ಅಭೂತಪೂರ್ವವಾಗಿ ಆ ರುದ್ರಯಾಗ ಸಂಪನ್ನ ಆಗುತ್ತೆ. ಈ ರೀತಿ ತ್ರಿಮೂರ್ತಿ ಸ್ವರೂಪರಾದ ತಪಸ್ವಿಗಳು ಆ ಸಂದರ್ಭದಲ್ಲಿ ಲೋಕಮಂಗಳವಾಗಲಿ ಅಂತ ಅಲ್ಲಿ ಆಶೀರ್ವಾದ ಮಾಡ್ತಾರೆ. ಹಾಗೆ ಶ್ರೀಧರ ಸ್ವಾಮಿಗಳು ಶೀಗೇಹಳ್ಳಿಯಲ್ಲಿ ಶಿವಾನಂದರ ಸಾನ್ನಿಧ್ಯದಲ್ಲಿ ಈ ಶ್ರೀಚಕ್ರವನ್ನ ಅಂದರೆ ಬಾಹ್ಯ ಪೂಜೆ ಮಾಡುವಂಥ ಈ ಶ್ರೀಚಕ್ರವನ್ನ ವಿಸರ್ಜನೆ ಮಾಡು ಅಂತ ಸೂಚನೆ ಕೊಟ್ಟಿರ್ತಾರಲ್ಲ ಈ ಚಿದಂಬರ ಸಾಧುಗಳಿಗೆ, ಗಾಣಗಾಪುರಕ್ಕೆ ಹೋಗಿ ಆ ಭೀಮಾ ಅಮರಜಾ ಸಂಗಮದ ಜಲದಲ್ಲಿ ಈ ಬಾಹ್ಯ ಪೂಜೆ ಮಾಡುವಂಥ ಶ್ರೀಚಕ್ರವನ್ನು ಈ ಚಿದಂಬರ ಸಾಧುಗಳು ಅಲ್ಲಿ ವಿಸರ್ಜನೆ ಮಾಡ್ತಾರೆ. ಮುಂದೆ ನಿತ್ಯ ನಿರಂತರ ತನ್ನ ಆತ್ಮಾನುಸಂಧಾನದಲ್ಲೇ ಆ ಆನಂದಮಯಿಯಾದ ಮಾತೆಯನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಹೀಗೆ ಶ್ರೀಧರ ಸ್ವಾಮಿಗಳು ಮತ್ತು ಶಿವಾನಂದರ ಒಂದು ಸಂಘದಲ್ಲಿ ಈ ಚಿದಂಬರ ಸಾಧುಗಳು ಯೋಗದಲ್ಲಿ, ತಪಸ್ಸಿನಲ್ಲಿ ಅತೀ ಪ್ರಭಾವಿತರಾಗಿ ಶ್ರೇಷ್ಠರಾಗಿ ಅರಳಿಕೊಳ್ತಾರೆ. ಮುಂದೆ ಇವರೇ ಕಲಸಿ ಸ್ವಾಮಿಗಳು ಅಂತ ಪ್ರಸಿದ್ಧರಾಗಿ ಸ್ವರ್ಣವಲ್ಲಿಯಲ್ಲಿ ನೆಲೆಸಿ ಈಗ 7-8 ವರ್ಷದ ಹಿಂದೆ ಮುಕ್ತರಾಗಿದ್ದಾರೆ. ಈ ರೀತಿ ಸಾಧುಗಳೊಬ್ಬರು ಸಿದ್ಧಪುರುಷರಾಗೋದು, ಆ ಸಿದ್ಧಪುರುಷರೆಲ್ಲ ಸೇರಿ ಲೋಕಮಂಗಳಕ್ಕಾಗಿ ಪ್ರಯತ್ನ ಮಾಡೋದು ಹಿಂದಿನ ಕಾಲದಿಂದ ನಡೆದು ಬಂದಂತಹ ಸನಾತನ ಸಂಪ್ರದಾಯ. ಇದು ನಾವು ಕೇಳಿದಂತಹ ಒಂದು ಶ್ರೇಷ್ಠವಾದ ಉದಾಹರಣೆ. ಈ ರೀತಿ ಈ ಖೇಚರಿ ವಿದ್ಯೆ ಅಥವಾ ಲಂಬಿಕಾ ಯೋಗ ಶ್ರೀ ಶಿವಾನಂದರಿಂದ ಅನುಗ್ರಹೀತವಾಗಿ ಶ್ರೀ ಕಲಸಿ ಸ್ವಾಮಿಗಳಲ್ಲಿ ಫಲಿಸಿ ಬೆಳೆದು ಮುಂದೆ ಈಗಿನ ಅನೇಕ ಸನ್ಯಾಸಿಗಳಿಗೆ, ಸಾಧಕರಿಗೆ ಈ ಕಲಸಿ ಸ್ವಾಮಿಗಳಿಂದ ಅನುಗ್ರಹೀತವಾಗಿದೆ, ಅಂದರೆ ಉಪದೇಶ ಸಿಕ್ಕಿದೆ. ಉದಾಹರಣೆ ಕೊಡೋದಾದರೆ ಈಗಿನ ಶ್ರೀ ಸ್ವರ್ಣವಲ್ಲಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು, ಶ್ರೀ ಕ್ಷೇತ್ರ ಗೋರೆಯ ಹಿಂದಿನ ಸ್ವಾಮಿಗಳಾದ ಶ್ರೀ ಸಚ್ಚಿದಾನಂದರು ಮತ್ತು ಶ್ರೀ ನಿರ್ಮಲಾನಂದರು, ಈಗಿನ ಹರಿಹರಪುರ ಮಠದ ಶ್ರೀಗಳು, ಹೀಗೆ ಅನೇಕ ಯತಿಗಳಿಗೆ, ಸಾಧುಗಳಿಗೆ, ಸಾಧಕರಿಗೆ ಈ ಕಲಸಿ ಸ್ವಾಮಿಗಳಿಂದ ಅನುಗ್ರಹವಾಗಿ ಆ ಮುಂದಿನ ತಲೆಮಾರುಗಳಲ್ಲೂ ಕೂಡ ಈ ಲಂಬಿಕಾ ಯೋಗದ ಬೆಳಕು ಹಬ್ಬಿ ಹರಡಿ ಬೆಳಗಿ ನಿಂತಿದೆ ಅಂತ ನಾವು ತಿಳ್ಕೋಬಹುದು. ಇದೇ ರೀತಿ ಯೋಗ ಮಾರ್ಗವಿರಲಿ, ಜ್ಞಾನ ಮಾರ್ಗವಿರಲಿ, ಗುರು ಪರಂಪರೆಯ ಮೂಲಕ ಅನಾದಿಯಿಂದ ಯತಿಗಳಲ್ಲಿ, ಸಾಧು ಸಂತರಲ್ಲಿ ಬೆಳಗುತ್ತಾ ಶರಣರನ್ನು ಉದ್ಧರಿಸಿ ಕಾಪಾಡುವುದೇ ಈ ಸನಾತನ ವೈದಿಕ ಧರ್ಮದ ವೈಶಿಷ್ಟ್ಯತೆ. ಪ್ರಸ್ತುತದಲ್ಲಿ ಶ್ರೀ ಶಿವಾನಂದರು, ಶ್ರೀ ಶ್ರೀಧರ ಸ್ವಾಮಿಗಳು ಹಾಗೆ ಕಲಸಿ ಸ್ವಾಮಿಗಳಂತಹ ಅನೇಕ ಸಂತರು ಇಂಥ ಮಹಾತ್ಮರಿಂದ ಉಪದಿಷ್ಟರಾಗಿ ಸಾಧನೆಗೈದ ಮತ್ತೂ ಅನೇಕರನ್ನು ನಾವಿಂದೂ ಕೂಡ ಕಾಣ್ತಾ ಇದ್ದೇವೆ. ಇದೇ ನಮ್ಮ ಜ್ಞಾನ ಪರಂಪರೆ, ಗುರು ಪರಂಪರೆಯ ಹಿರಿಮೆ, ಗರಿಮೆ, ವಿಶೇಷತೆ ಎಲ್ಲವೂ ಕೂಡ. ಮತ್ತೆ ಗುರು ಮಹಿಮೆಯನ್ನು ಸಾರುವಂತಹ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕಂಡೆನ ಭಯ ಹಸ್ತಗಳಲ್ಲಿ
ದಿವ್ಯ ಧರ್ಮದೀಪ್ತಿಯ ಕಂಡೆ ಕರಗಳಲ್ಲಿ ತಿಮಿರ ತರಿವ ಜ್ಞಾನ ಖಡ್ಗವ ಕಂಡೆ ಕರಗಳಲ್ಲಿ ಜಗವ ನಡೆಸುತ್ತಿರುವ ಸೂತ್ರವ ಕಂಡೆ ದೇಹ ಕಾಂತಿಯಲ್ಲಿ ಹರಿಯ ವಿಶ್ವರೂಪವ ಕಂಡೆ ದೇಹ ಕಾಂತಿಯಲ್ಲಿ ಹರಿಯ ವಿಶ್ವರೂಪವ ಕಂಡು ಧನ್ಯನಾದೆ ನಿಂದು ತಂದೆ ಶ್ರೀಧರಾರ್ಯರ ಖಂಡದರ ಮುಕುಂದ ಬ್ರಹ್ಮ ರೂಪಿದತ್ತ ಗುರುವರ ತಂದೆ ಶ್ರೀಧರಾರ್ಯರ ಕಂಡು ಧನ್ಯನಾದೆ ನಿಂದು ತಂದೆ ಶ್ರೀಧರಾರ್ಯರ ತಂದೆ ಶ್ರೀಧರಾರ್ಯರ ತಂದೆ ಶ್ರೀಧರ